ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ರಿವ್ಯೂ. ನನ್ನ ಹೆಸರು ವೈಜಯಂತ್ ಕರ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಲಿಯೋ ಮೂವಿನ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಅದು ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸ್ಟಾರ್ಟಿಂಗಲ್ಲಿ ನಮಗೆ ತೋರಿಸ್ತಾರೆ ಅಲ್ಲಿನ ಸ್ವಲ್ಪ ರೌಡಿಗಳು ಆ ಊರಿನ DMನ ಸಾಯಿಸ್ಬಿಟ್ಟು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಆದರೆ ಅವ್ರಿಗೆ ಅಲ್ಲಿಗೆ ಒಂದು ಕಾಲ್ ಬರುತ್ತೆ. ಕಾಲಾಗಿ ಹೇಳ್ತಾರೆ ನೀವು ಸ್ವಲ್ಪ ದಿನ ಅಲ್ಲೇ ಬಚ್ಚಿಟ್ಕೋಬೇಕು ಅಂತ. ಯಾಕಂದ್ರೆ DMನ ಮರ್ಡರ್ ಒಂದು ನ್ಯೂಸು ಎಲ್ಲ ಕಡೆ ಹರಡ್ಬಿಟ್ಟಿದೆ. ಪೊಲೀಸು ತನಿಖೆನ ಮಾಡ್ತಾ ಇದ್ದಾರೆ. ನೀವು ಎಲ್ಲಾನ ಹೋದ್ರೆ ಸಿಗಾಕೊಂತೀರಾ, ಅದಕ್ಕೆ ನೀವು ಅಲ್ಲೇ ಸ್ವಲ್ಪ ದಿನ ಅಲ್ಲೇ ಬಚ್ಚಿಟ್ಕೋಬೇಕು ಅಂತ ಹೇಳ್ತಾನೆ. ಆದರೆ ಅದರಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಕೂಡ ಇದ್ದ. ಅವನ ವೀಕ್ನೆಸ್ ಹುಡುಗಿರು. ಈ ಗ್ಯಾಂಗಿನ ಲೀಡರ್ ಕೂಡ ತುಂಬಾನೇ ಪ್ರಾಬ್ಲಮ್ ಆಗಿರ್ತಾನೆ. ಯಾಕಂತಂದ್ರೆ ಇವನು ಸಿಕ್ಸ್ ಹುಡುಗಿನ ಸಾಯಿಸ್ಬಿಡ್ತಿದ್ದ. ಇಲ್ಲಿ ಸೀನ್ ಚೇಂಜ್ ಆಗುತ್ತೆ. ಇವಾಗ ಊರಲ್ಲಿ ಎಲ್ಲ ಕಡೆ ಜನ ಗಾಬರಿಯಲ್ಲಿದ್ರು. ಯಾಕಂತಂದ್ರೆ ಒಂದು ಹೈನ ಬಂದ್ಬಿಟ್ಟು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಆ ಹೈನಾಗೆ ತಡೆಯೋದಕ್ಕೆ ಫಾರೆಸ್ಟ್ ಆಫೀಸರ್ಸ್ ಇಂದ ಕೂಡ ಆಗ್ತಾ ಇರಲ್ಲ. ಸೊ ಪೊಲೀಸು ಕೂಡ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಇದೆಲ್ಲ ಆಗ್ತಿರಲ್ಲ ನೋಡ್ಬಿಟ್ಟು ಜೋಶಿ ಪಾರ್ಥಿವನಿಗೆ ಕಾಲ್ ಮಾಡ್ತಾನೆ. ಪಾರ್ಥಿವನ್ನು ಆ ಒಂದು ಅನಿಮಲ್ ನ ಆರಾಮಾಗಿ ಹ್ಯಾಂಡಲ್ ಮಾಡ್ತಾನೆ ಅಂತ ಅವನಿಗೆ ಫೋನ್ ಮಾಡ್ತಾನೆ. ಆ ಟೈಮಲ್ಲಿ ಅವನು ಅವ್ನ ಮಗುನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದ. ಇದನ್ನ ಪಾರ್ಥಿವನ್ ಕೇಳಿಸ್ಕೊಂಡು ಅವ್ನ ಮಗುಂಗೆ ಹೇಳ್ತಾನೆ, ಪ್ರಾಮಿಸ್ ಮಾಡು ಮಗನೇ, ನೀನು ನಿಮ್ಮ ಅಮ್ಮಂಗೆ ಏನು ಹೇಳಲ್ಲ ಅಂತ. ಅದಕ್ಕೆ ಮಗನ ಹೇಳ್ತಾನೆ, ನೀವು ಪ್ರಾಮಿಸ್ ಮಾಡ್ರಿ, ನೀನು ನನಗೆ ಸ್ಕೂಲಿಗೆ ಫೋನ್ ತಗೊಂಡೋಗಿ ಬಿಡ್ತೀಯ ಅಂತ ಹೇಳ್ತಾನೆ. ಪಾರ್ಥಿವನ್ ಲೊಕೇಶನ್ಗೆ ಬರ್ತಾನೆ. ಅವನು ಇಕ್ವಿಪ್ಮೆಂಟ್ ನ ತಗೊಂಡ್ಬಿಟ್ಟು ಹೈನಾಗೆ ಹಿಡಿಯಕ್ಕೆ ಹೊರಡ್ತಾನೆ. ಪಾರ್ಥಿವಂದು ಏನ್ ಪ್ಲಾನ್ ಇತ್ತು ಅಂತಂದ್ರೆ ಹೈನಾಗೆ ಅವರು ಅನ್ಕಾನ್ಶಿಯಸ್ ಮಾಡ್ತಾರೆ, ಅವಾಗ ಎಲ್ಲಾ ಸೇಫ್ ಆಗ್ತಾರೆ ಅಂತ. ಆದ್ರೆ ಆ ಹೈನಾ ಕಾಲೇಜಿನ ಗ್ರೌಂಡ್ ಒಳಗೆ ಬಂದ್ಬಿಡುತ್ತೆ. ಅವಾಗ ಪಾರ್ಥಿವನ್ ಏನ್ ಮಾಡ್ತಾನೆ ಅಂತಂದ್ರೆ ಹೈನಾ ಅಕ್ಕಪಕ್ಕ ಚಿಕ್ಕ ಚಿಕ್ಕ ವಿಸ್ಫೋಟನ ಮಾಡ್ತಾನೆ. ಆಗ ಹೈನಾ ಡಿಸ್ಟ್ರಾಕ್ಟೆಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಅವಾಗ ಜೋಶಿ ಅದಕ್ಕೆ ಗುಂಡ ಹೊಡಿಬಹುದು. ಆದ್ರೆ ಗನ್ನು ಕೆಲಸ ಮಾಡ್ತಾ ಇರಲ್ಲ. ಅದು ಪಾರ್ಥಿವನ್ಗೆ ಗೊತ್ತಾದ ತಕ್ಷಣ ಅವನು ಹೇಳ್ತಾನೆ ನನ್ನ ಮಗನ ಹತ್ರ ಹೋಗು ಅಂತ. ಅವನಿಗೆ ಹೇಳು ಆ ಬಾಲ ಮೇಲೆ ಜ್ಞಾನತಪ್ಪ ಒಂದು ಆಯಿಂಟ್ಮೆಂಟ್ ಹಚ್ಬಿಟ್ಟು ನನ್ನ ಹತ್ರ ಎಸಿ ಅಂತ. ಆದ್ರೆ ಆ ಕ್ಷಣದಲ್ಲಿ 3 ಜನ ಚಿಕ್ಕ ಹುಡುಗಿರು ಅಲ್ಲಿ ಮಿಸ್ ಆಗಿ ಬಂದ್ಬಿಡ್ತಾರೆ. ಆ ಹೈನಾ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾ ಇರುತ್ತೆ. ಆದ್ರೆ ಪಾರ್ಥಿವನ್ ಬಂದ್ಬಿಟ್ಟು ಆ ಹೈನ ಜೊತೆ ಜಗಳಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಜೋಶಿ ಜ್ಞಾನತಪ್ಪ ಒಂದು ಆಯಿಂಟ್ಮೆಂಟ್ ಅದ್ರ ಮೇಲೆ ಹಚ್ತಾನೆ. ಅವನ ಮಗ ಅವನ ಹತ್ರ ಹೊಸಿತಾನೆ ಬಾಲನ. ಕಷ್ಟ ಆದ್ರೂ ಕೂಡ ಕೊನೆಗೆ ಸಕ್ಸಸ್ ಆಗ್ತಾರೆ ಆ ಹೈನ ಅವರು ತಡೆಯೋದಲ್ಲಿ. ಈ ತರ ಮಾಡಿದ್ ನೋಡಿ ಅಕ್ಕಪಕ್ಕ ಜನ ಮಾತಾಡ್ಕೊಂತ ಇರ್ತಾರೆ, ಇವನು ಯಾರಪ್ಪ ಅಂತ. ಅದಕ್ಕೊಬ್ರು ಹೇಳ್ತಾರೆ ಇವನು ಅಲ್ಲಿ ಸೈಡಲ್ಲಿ ಒಬ್ಬ ಕೆಫೆ ನಡೆಸ್ತಾನೆ, ಇವನಿಗೆ ಅನಿಮಲ್ಸ್ ಮೇಲೆ ತುಂಬಾ ಪ್ರೀತಿ ಇದೆ. ಆದ್ರೆ ಜೋಶಿ ಜೊತೆ ಸೇರ್ಕೊಂಡ್ಬಿಟ್ಟು ಅವಾಗ ಅನಿಮಲ್ ರೆಸ್ಕ್ಯೂ ಕೂಡ ಮಾಡ್ತಾನೆ ಅಂತ. ಅಲ್ಲಿನ ಮೀಡಿಯಾ ಇವನಿಗೆ ಹುಡುಕ್ತಾ ಇತ್ತು ಇಂಟರ್ವ್ಯೂ ಮಾಡೋದಿಕ್ಕೆ. ಆದ್ರೆ ಅವನನ್ನು ತಪ್ಪಿಸ್ಕೊಂಡು ಹೋಗ್ತಾನೆ. ಶರ್ಟ್ ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಕೆಫೆ ಹತ್ರ ಹೋಗ್ತಾ ಇರ್ತಾನೆ. ಆಮೇಲೆ ಮನೆಗೆ ಹೋಗ್ತಾನೆ. ಮನೆಗೆ ಅವನ ಹೆಂಡತಿ ಸತ್ಯ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಯಾಕಂತಂದ್ರೆ ಅವ್ನು ಇವಾಗ ಏನೇನ್ ಮಾಡಿದ್ನೋ ಅದೆಲ್ಲ ಅವಳಿಗೆ ಗೊತ್ತು. ಇವತ್ತು ಅವ್ರ ಆನಿವರ್ಸರಿ ಇತ್ತು, ಅದಕ್ಕೆ ಅವಳು ಹೇಳ್ತಾಳೆ ನನ್ನ ಮೂಡು ಮತ್ತೆ ನನ್ನ ಪ್ಲಾನ್ ಎರಡು ಹಾಳು ಮಾಡಬೇಡ ಅಂತ. ಇದಾದ ತಕ್ಷಣ ಅವ್ರ ಫ್ಯಾಮಿಲಿ ಹೊರಗೆ ಹೋಗ್ಬಿಡ್ತಾರೆ ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋದಿಕ್ಕೆ. ಇದಾದ್ಮೇಲೆ ತುಂಬಾ ಎಂಜಾಯ್ ಮಾಡ್ತಾರೆ. ಪಾರ್ಥಿವನ್ನು ಆ ಹೈನ ಜೊತೆಗೂ ಅವ್ರನ್ನ ಮೀಟ್ನ ಮಾಡಿಸ್ತಾನೆ. ಪಾರ್ಥಿವನ್ನು ಆರಾಮಾಗಿ ಆ ಹೈನ ಕಂಟ್ರೋಲ್ ಮಾಡ್ತಾನೆ. ಇನ್ನೊಂದ್ ಕಡೆ ಅದೇ ರೌಡಿಗಳು ಇರ್ತಾರಲ್ಲ, ಅವ್ರ ಹತ್ರ ದುಡ್ಡು ಖಾಲಿ ಆಗ್ತಾ ಇದೆ. ಅದಕ್ಕೋಸ್ಕರ ಅವರು ಲೂಟಿನ ಮಾಡ್ತಾ ಇದಾರೆ ಜನರನ್ನ. ಆ ರೌಡಿಗಳು ಒಂದು ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾರಲ್ಲಿ ಕೂತಿದ್ದ ವ್ಯಕ್ತಿನ ಒಬ್ಬ ಸೈಕೋ ಕಿಲ್ಲರ್ ಸಾಯಿಸ್ಬಿಡ್ತಾನೆ. ಆಮೇಲೆ ಅವನ ಲೂಟಿನ ಮಾಡ್ಬಿಟ್ಟು ಆ ಕಾರ್ನ ಅವರು ಕೆಳಗೆ ತಳ್ಳಿಬಿಟ್ಟು ಬ್ಲಾಸ್ಟ್ ನ ಮಾಡಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ ಪಾರ್ಥಿವನ್ ಜೋಶಿನ ಮೀಟ್ ಆಗ್ತಾನೆ. ಅಲ್ಲೊಂದು ಬರ್ಡ್ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿತ್ತು ಅಂತ ಹೇಳಿದಾಗ ಜೋಶಿ ಹೇಳ್ತಾನೆ ನಮ್ಮ ಡಾಕ್ಟರ್ ಅವ್ರು ಸತ್ತೋಗಿದ್ದಾನೆ ನಿನ್ನೆ ರಾತ್ರಿ ಅಂತ. ಫಸ್ಟ್ ನಮಗೂ ಅನ್ಸಿತ್ತು ಅದು ಆಕ್ಸಿಡೆಂಟ್ ಅಂತ. ಆದ್ರೆ ಫೊರೆನ್ಸಿಕ್ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ ಯಾರೋ ಅವನ್ನ ಮರ್ಡರ್ ಮಾಡಿದ್ದಾರೆ ಅಂತ. ಯಾಕಂತಂದ್ರೆ ಡಾಕ್ಟರ್ ಹಣೆ ಮೇಲೆ ಬುಲೆಟಿನ ಒಂದು ನಿಶಾನೆ ಇತ್ತು ಅಂತ ಹೇಳಿದಾಗ ಪಾರ್ಥಿವನ್ ಹೇಳ್ತಾರೆ ನಾನು ಈ ಊರಲ್ಲಿ ಭಾಳ ವರ್ಷದಿಂದ ಇದ್ದೀನಿ, ಆದರೆ ಇದೇ ಈ ಥರ ಫಸ್ಟ್ ನ್ಯೂಸ್ನ ಕೇಳ್ತಾ ಇರೋದು. ಯಾರೋ ಒಬ್ಬ ಫುಲ್ ಔಟ್ ಆಫ್ ಸ್ಪೇಸಲ್ಲಿ ಒಬ್ಬ ಗನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಜೋಶಿ ಹೇಳ್ತಾನೆ ನನಗೆ ಯಾಕೋ DMನ ಮರ್ಡರು ಮತ್ತೆ ಈ ನಮ್ಮ ಡಾಕ್ಟರ್ನ ಮರ್ಡರು ಸೇಮ್ ಅನಿಸ್ತಾ ಇದೆ ಅಂತ. ಆ ರಾತ್ರಿ ಪಾರ್ಥಿವನ್ನು ಮತ್ತೆ ಅವರ ಮಗಳು ಕೆಫೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿನೊಬ್ರು ವರ್ಕರ್ ಹೇಳ್ತಾಳೆ ಸರ್ ನನ್ನ ಕೆಲಸ ಮುಗಿತು ನಾನು ಹೊರಡ್ಲಾ ಅಂತ. ಅದಕ್ಕೆ ಒಂದು ಹೊರಡು ಅಂತಾನೆ. ಆದರೆ ಆವಾಗ ಅಲ್ಲಿ ಸೈಕೋ ಕಿಲ್ಲರ್ ಬಂದ್ಬಿಟ್ಟು ಚಾಕ್ಲೇಟ್ ಕಾಫಿನ ಕೇಳ್ತಾನೆ. ಅವಾಗ ಪಾರ್ಥಿವನ್ ಹೇಳ್ತಾನೆ ಇಲ್ಲ ಸರ್ ಕೆಫೆ ಬಂದಾಗಿದೆ, ನೀವು ನಾಳೆ ಬನ್ನಿ ಅಂತ. ಆದರೆ ಆ ಸೈಕೋ ಕಿಲ್ಲರ್ ಮಾತನ್ನ ಕೇಳಲ್ಲ, ಪದೇ ಕಾಫಿ ಬೇಕು ಅಂತ ಕೇಳ್ತಾನೆ. ಆದರೆ ಅವನ ಹತ್ರ ಗನ್ ಇದ್ದಿದ್ದನ್ನ ಪಾರ್ಥಿವನ್ ನೋಡ್ತಾನೆ. ಅಷ್ಟರಲ್ಲಿ ಆ ವರ್ಕರ್ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಮನೆಗೆ ಹೊರಡ್ತಾ ಇರ್ತಾಳೆ. ಆ ಸೈಕೋ ಕಿಲ್ಲರ್ ಅವನ್ನ ಹಿಡ್ಕೊಂಡ್ಬಿಟ್ಟು ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಪಾರ್ಥಿವ್ ಏನು ಮಾಡ್ತಾನೆ ಅಂದರೆ ಅಲ್ಲಿರೋ ದುಡ್ಡೆಲ್ಲ ತೊಗೊಂಡ್ಬಿಟ್ಟು ಅವನಿಗೆ ಕೊಟ್ಬಿಟ್ಟು ಸರ್ ನೀವು ಇದನ್ನು ತೊಗೊಂಡ್ಬಿಟ್ಟು ಹೊರಡ್ಬಿಡಿ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಆದರೂ ಸೈಕೋ ಕಿಲ್ಲರ್ ಅವಳನ್ನ ಬಿಡಲ್ಲ, ಚಾಕ್ಲೇಟ್ ಕಾಫಿ ಬೇಕು ಅಂತ ಕೇಳ್ತಾನೆ. ಈ ಕಡೆ ಈ ಜನಗಳು ಅವನ್ನ ಹುಡುಕೊಂಡು ಅವನ ಹತ್ರ ಬರ್ತಾರೆ. ದುಡ್ಡಿರೋದು ನೋಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಬಾ ಹೋಗೋಣ ನಮ್ಮ ಕೆಲಸ ಅಂತೂ ಮುಗಿತಲ್ಲ ಅಂತ ಹೇಳ್ತಾರೆ. ಆದರೆ ಸೈಕೋ ಕಿಲ್ಲರ್ ಹೇಳ್ತಾನೆ ಇಲ್ಲಿನ ಒಂದು CCTV ಕ್ಯಾಮ್ರಲ್ಲಿ ನಾವೆಲ್ಲ ಗೊತ್ತಾಗ್ಬಿಟ್ಟಿದ್ದೀವಿ, ಇವ್ರನ್ನ ನಾವು ಸಾಯಿಸಲೇಬೇಕು, ಇಲ್ಲ ಇವರೆಲ್ಲ ಹೇಳ್ಬಿಡ್ತಾರೆ ಅಂತ ಹೇಳಿದಾಗ ಪಾರ್ಥಿವನ್ನು ಕಾಫಿನ ತಗೊಂಡು ಅಲ್ಲಿ ಬರ್ತಾನೆ. ಇಮಿಡಿಯೇಟ್ಲಿ ಪಾರ್ಥಿವನ್ನು ಎಲ್ರಿಗೂ ಹೊಡೆಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ಒಂದು ಆಕ್ಷನ್ ಸೀನ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನೋಡ್ತಾ ಇದ್ರೆ ಯಾರಿಗೂ ಉಳ್ಸಲ್ಲ ಅಂತ ಅನ್ಕೋಬೇಕು. ಆದ್ರೆ ತಕ್ಷಣ ಚಾನ್ಸ್ ನೋಡ್ತಿದ್ದಂಗೆ ಅಲ್ಲಿ ಒಬ್ಬ ಗ್ಯಾಂಗ್ಸ್ಟರು ಆ ವರ್ಕರ್ನ ಕುತ್ತಿಗೆಗೆ ಚಾಕುನ ಬಿಟ್ಬಿಡು ಇಲ್ಲ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾನೆ. ಅವಾಗ ಸೈಕೋ ಕಿಲ್ಲರ್ ಅವನ ಮಗಳ ಹತ್ರ ಹೋಗ್ತಾ ಇರ್ತಾನೆ.
ಅವಾಗ ಇಮಿಡಿಯೇಟ್ಲಿ ಪಾರ್ಥಿವನ್ನು ಗನ್ನ ತಗೊಂಡ್ಬಿಟ್ಟು ಇರೋಬ್ಬರೆಲ್ರಿಗೂ ಸಾಯಿಸಿಬಿಡ್ತಾನೆ. ಪ್ರತಿಯೊಂದು ಬುಲೆಟ್ ರೌಡಿಗಳ ಹಣೆಯ ಮಧ್ಯಕ್ಕೆ ಬಿದ್ವು. ಇದಾದ್ಮೇಲೆ ಅಲ್ಲಿ ಪೊಲೀಸ್ ಬಂದ್ಬಿಡ್ತಾರೆ, ಪಾರ್ಥಿವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದಾದ್ಮೇಲೆ ಕೇಸು ಕೋರ್ಟಲ್ಲಿ ಹೋಗುತ್ತೆ. ಕೋರ್ಟಲ್ಲಿ ಕನ್ಫರ್ಮ್ ಆಗುತ್ತೆ ಪಾರ್ಥಿವ ಏನೇನು ಮಾಡಿದ್ನೋ ಎಲ್ಲ ಸೆಲ್ಫ್ ಡಿಫೆನ್ಸ್ ಮೇಲೆ ಆಗಿದ್ದು ಅಂತ. ಅದಕ್ಕೆ ಅವನಿಗೆ ಬಿಟ್ಬಿಡ್ತಾರೆ. ಸೊ ಪಾರ್ಥಿವನ್ ಮೇಲೆ ಯಾವುದೇ ಕೇಸ್ ಆಗಲ್ಲ, ಅವನು ಜೈಲೊಳಗೆ ಹೋಗಲ್ಲ. ಇದಾದ್ಮೇಲೆ ಅವನು ಹೊರಗೆ ಹೋಗ್ತಾ ಇರ್ತಾನೆ. ಆದರೆ ರಿಪೋರ್ಟರ್ಸ್ ಎಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟು ಫೋಟೋನ ತೆಗಿತಾ ಇರ್ತಾರೆ. ಅವನು ಮುಖ ಮುಚ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೂ ಕೂಡ ಸ್ವಲ್ಪ ರಿಪೋರ್ಟರ್ಸ್ ಅವನ ಫೋಟೋನ ತೆಗೆದು ಬಿಡ್ತಾರೆ. ಅವೆಲ್ಲ ಆದ್ಮೇಲೆ ಇವಾಗ ಪಾರ್ಥಿವನು ಬಹಳ ಹೆದರಿಕೆಯಿಂದ ಇರಕ್ಕೆ ಸ್ಟಾರ್ಟ್ ಮಾಡಿದ್ದ. ಯಾಕಂತಂದ್ರೆ ಅವನಿಗೆ ಗೊತ್ತು ಅವನು ಸಾಯಿಸಿರೋ ಜನಗಳು ಏನು ಮಾಮೂಲಿ ಮನುಷ್ಯರಲ್ಲ, ಗ್ಯಾಂಗ್ಸ್ಟರ್ಸು. ಸೊ ಅವನ ಕಡೆಯವರು ಯಾವಾಗ ಬೇಕಾದ್ರೂ ಇವನಿಗೆ ಮತ್ತು ಅವನ ಫ್ಯಾಮಿಲಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಒಂದು ಚಿಕ್ಕ ಹೆದರಿಕೆ ಇವನಿಗಿತ್ತು. ಒಂದಿನ ಪಾರ್ಥಿವನ್ನು ಮತ್ತು ಅವನ ಫ್ಯಾಮಿಲಿನ ಕರ್ಕೊಂಡ್ಬಿಟ್ಟು ಹೊರಗೆ ಮಾರ್ಕೆಟಿಗೆ ಹೋಗಿರ್ತಾನೆ. ಅಲ್ಲಿ ಶಾಪಿಂಗ್ನ ಮಾಡ್ಬೇಕಾದ್ರೆ ಪಾರ್ಥಿವನಿಗೆ ಜೋಶಿ ಕಾಲ್ ಬರುತ್ತೆ. ಜೋಶಿ ಹೇಳ್ತಾನೆ, ನೀನು ಇವಾಗ ಎಲ್ಲಿದೆಯಾ ಅಂತ. ನಮಗೆ ಇನ್ಫಾರ್ಮೇಶನ್ ಬಂದಿದೆ ನಿನಗೆ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ. ಅವಾಗ ತಕ್ಷಣ ಪಾರ್ಥಿವನ್ ಕಾಲ್ನ ಕಟ್ ಮಾಡಿಬಿಟ್ಟು ಫ್ಯಾಮಿಲಿನ ಕರ್ಕೊಂಡು ಮನೆಗೆ ಹೋಗಕ್ಕೆ ಟ್ರೈ ಮಾಡ್ತಾನೆ. ಅದ್ರ ತಕ್ಷಣ ಅಲ್ಲಿ ರೌಡಿಗಳು ಬಂದ್ಬಿಟ್ಟು ಪಾರ್ಥಿವನ್ ಮೇಲೆ ಅಟ್ಯಾಕ್ನ ಮಾಡಿಬಿಡ್ತಾರೆ. ಈ ಜನಗಳು ಪಾರ್ಥಿವನ್ ಸಾಯಿಸಿದ್ನಲ್ಲ, ಅವರು ಸಾಥಿಗಳಾಗಿರ್ತಾರೆ. ಪಾರ್ಥಿವನ್ ಭಯದಲ್ಲಿದ್ರು ಕೂಡ ಅಲ್ಲಿರೋ ರೌಡಿಗಳನ್ನ ಪ್ರತಿಯೊಬ್ಬ ರೌಡಿಗಳು ಓಡಿಸ್ಕೊಂಡು ಹೊಡಿತಾನೆ. ಅವ್ನು ಹೇಗೆ ಹೊಡಿತಾನೆ ಅಂತಂದ್ರೆ ಇರೋಬ್ಬರ ರೌಡಿಗಳೆಲ್ಲ ಓಡೋಗ್ಬಿಡ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಪಾರ್ಥಿವನು ತುಂಬಾ ಫೇಮಸ್ ಆಗ್ಬಿಟ್ಟಿದ್ದ. ಈ ನ್ಯೂಸು ಚೆನ್ನೈ ತನಕನೂ ಹೋಗ್ಬಿಟ್ಟಿತ್ತು. ಅಲ್ಲಿ ಸ್ವಲ್ಪ ಜನ ನೋಡ್ಬಿಟ್ಟು ಹೇಳ್ತಾರೆ ಇವನು ಲಿಯೋ ಅಂತ. ಆ ಊರಿನ ದೊಡ್ಡ ಗ್ಯಾಂಗ್ಸ್ಟರ್ ಹ್ಯಾರ್ನಾಲ್ಡ್ ಡಾಸಿಗೆ ಆ ಲಿಯೋ ಫೋಟೋನ ತೋರಿಸ್ತಾರೆ. ಅವ್ನು ನೋಡಿ ಹೇಳ್ತಾನೆ, ಇವನು 20 ವರ್ಷದ ಮುಂಚೆ ಸತ್ತೋಗಿದ್ದ, ಹೇಗೆ ಬದುಕಿರೋಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಆಂಟೋನಿ ದಾಸ್ ಹತ್ರ ಹೋಗ್ಬಿಟ್ಟು ಲಿಯೋ ಫೋಟೋನ ತೋರಿಸ್ತಾನೆ. ಹ್ಯಾರೋಲ್ಡ್ ಕೇಳ್ತಾನೆ ಅವನಿಗೆ ಹೊಡೆಯೋದಕ್ಕೆ ಎಷ್ಟು ಜನ ಕಳಿಸ್ಬೇಕು ಅಂತ. ಅವಾಗ ಆಂಟೋನಿ ಹೇಳ್ತಾನೆ, ಅಕಸ್ಮಾತ್ ಅವನು ಪಾರ್ಥಿವನ್ನಾಗಿದ್ರೆ 4 ಜನ ಸಾಕು, ಆದರೆ ಲಿಯೋ ಆಗಿದ್ರೆ 400 ಜನನು ಕಮ್ಮಿ ಬೀಳ್ತಾರೆ ಅಂತ. ಈ ಕಡೆ ಪಾರ್ಥಿವನ್ನು ಪೊಲೀಸ್ ಜೊತೆಗೆ ಹೇಳ್ಬಿಟ್ಟು ಪ್ರೊಟೆಕ್ಷನ್ ತಗೊಂಡಿರ್ತಾನೆ. ಪ್ರೊಟೆಕ್ಷನ್ ಕೊಡೋದಕ್ಕೆ ಯಾವ ಪೊಲೀಸ್ ಬಂದಿರ್ತಾನೆ ಅಂತಂದ್ರೆ ಕೈತಿ ಒಳಗಡೆ ದಿಲ್ಲಿ ಜೊತೆ ಸೇರ್ಕೊಂಡ್ಬಿಟ್ಟು ಎಲ್ರಿಗೂ ಸಾಯಿಸಿರ್ತಾನಲ್ಲ, ಅದೇ ನೆಪೋಲಿಯನ್. ಸೊ ಫ್ರೆಂಡ್ಸ್, ಇದು ಫಸ್ಟ್ ಕ್ಲೂ ಕೊಡ್ತಾರೆ ನಮಗೆ ಲೋಕೇಶ್ ಅವರು ಈ ಮೂವಿ ಎಲ್ಸಿಗೂ ಕನೆಕ್ಟೆಡ್ ಇದೆ ಅಂತ. ಇದಾದ ತಕ್ಷಣ ಆಂಟೋನಿ ಹಿಮಾಚಲ ಪ್ರದೇಶಿಗೆ ಹೋಗ್ಬಿಡ್ತಾನೆ ಪಾರ್ಥಿವನ್ನ ಮೀಟ್ ಆಗೋದಕ್ಕೆ. ಅವನ ಕೆಫೆಗೆ ಹೋಗ್ಬಿಟ್ಟು ಕೇಳ್ತಾನೆ, ನೀನೇ ಲಿಯೋ ಅಲ್ವಾ ಅಂತ. ಅವಾಗ ಪಾರ್ಥಿವನ್ ಹೇಳ್ತಾನೆ, ಈ ಲಿಯೋ ಯಾರು, ಆ ಲಿಯೋ ಪಿ ನನಗೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ. ಪಾರ್ಥಿವನ್ನು ಆಂಟೋನಿ ಮಾತಿಗೆ ತುಂಬಾ ಆರಾಮಾಗಿ ರೆಸ್ಪಾನ್ಸ್ನ ಕೊಡ್ತಾ ಇರ್ತಾನೆ. ಅವಾಗ ಆಂಟೋನಿ ಹೇಳ್ತಾನೆ, ನೀನು ಎಷ್ಟೇ ನಾಟಕ ಆಡೋ ನನಗೆ ಗೊತ್ತು ನೀನೇ ಲಿಯೋ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟುಬಿಡ್ತಾನೆ. ಆ ಘಟನೆ ಆದಮೇಲೆ ಪಾರ್ಥಿ ಮತ್ತು ಸತ್ಯ ಆಂಟೋನಿ ಬಗ್ಗೆ ಜೋಶಿಗೆ ಕೇಳ್ತಾರೆ. ಜೋಶಿ ಹೇಳ್ತಾನೆ, ಆಂಟೋನಿ ಮತ್ತು ಹರೋಲ್ಡ್ ಡಾಸು ಅವ್ರು ಚೆನ್ನೈ ಒಳಗಡೆ ಒಂದು ತಂಬಾಕು ಫ್ಯಾಕ್ಟ್ರಿ ನಡೆಸ್ತಾರೆ. 20 ವರ್ಷದ ಕೆಳಗಡೆ ಅದಕ್ಕೆ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು. ಆ ಬೆಂಕಿ ಒಳಗಡೆ ಲಿಯೋ ಕೂಡ ಸತ್ತೋಗಿದ್ದ ಅಂತ. ಸತ್ತೋಗಿರೋ ಲಿಯೋ ಸೇಮ್ ನಿನ್ನ ಥರನೇ ಇದ್ದ, ಅದಕ್ಕೆ ಅವರು ನಿನ್ನ ಲಿಯೋ ಅಂತ ಅನ್ಕೊತಾ ಇದ್ದಾರೆ. ಮತ್ತು ಆಂಟೋನಿ ಮಗನೇ ಲಿಯೋ ಅಲ್ಲ, ಅದಕ್ಕೆ ಅವನು ಖುದ್ದು ನಿನ್ನ ಹತ್ರ ಬಂದಿದ್ದ ನೋಡೋದಕ್ಕೆ ಅಂತ. ನೆಕ್ಸ್ಟ್ ಡೇ ಸತ್ಯ ಮಾರ್ಕೆಟಿಂದ ಹೊರಗೆ ಬರ್ತಾ ಇರ್ತಾಳೆ. ಆದರೆ ಅವಳ ಮೇಲೆ ಅಟ್ಯಾಕ್ನ ಆಗ್ಬಿಡುತ್ತೆ. ಅದ್ರ ತಕ್ಷಣ ಅಲ್ಲಿ ಆಂಟೋನಿ ಬಂದುಬಿಡ್ತಾನೆ. ಸತ್ಯ ಮೇಲೆ ಯಾರು ಅಟ್ಯಾಕ್ನ ಮಾಡ್ತಾ ಇರ್ತಾರೋ ಅವ್ರಿಗಳಿಗೂ ಅವನು ಸಾಯಿಸಿಬಿಡ್ತಾನೆ. ಆಂಟೋನಿ ಸತ್ಯಾಗಿ ಹೇಳ್ತಾಳೆ, ನೀನು ಯಾರ ಜೊತೆ ಇದೆಯಲ್ಲ ಅವನು ತುಂಬ ದೊಡ್ಡ ಮೋಸಗಾರ. ಅವನು ಇಡೀ ದುನಿಯಾಗೆ ಮೋಸ ಮಾಡ್ಬೋದು, ಆದರೆ ನನಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವನು ಲಿಯೋನೇ ಅಂತ ಹೇಳಿದಾಗ ಪಾರ್ಥಿವನ್ ಮೇಲೆ ಸತ್ಯಕ್ಕೆ ಸ್ವಲ್ಪ ಡೌಟ್ ಬರುತ್ತೆ. ಸತ್ಯ ಪಾರ್ಥಿವನ್ನೇ ಲಿಯೋನ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ಈ ವಿಷಯ ಪಾರ್ಥಿವನಿಗೆ ಗೊತ್ತಾದ ತಕ್ಷಣ ಅವನು ತುಂಬಾ ಬೇಜಾರು ಮಾಡ್ಕೊತಾನೆ. ತುಂಬಾ ಹೇಳ್ತಾನೆ, ನೀನು ನನ್ನ ಹೆಂಡತಿ ಆದರೂ ನನ್ನ ಮೇಲೆ ಹೇಗೆ ಡೌಟ್ ಪಡ್ತೀಯ ಅಂತ. ಈ ಒಂದು ಸೀನಲ್ಲಿ ನಮಗೆ ಗೊತ್ತಾಗುತ್ತೆ ಪಾರ್ಥಿವನು ಲಿಯೋ ಅಲ್ಲ ಅಂತ. ಈ ಕಡೆ ಜೋಶಿಗೂ ಕೂಡ ಸ್ವಲ್ಪ ಡೌಟ್ ಪಡ್ತಾ ಇತ್ತು ಪಾರ್ಥಿವನ್ ಮೇಲೆ. ಅವನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾನೆ ಆ ಫ್ಯಾಕ್ಟ್ರಿ ಹತ್ರ ತಿಳ್ಕೊಳ್ಳೋದಕ್ಕೆ. ಅವನಿಗೆ ಗೊತ್ತಾಗುತ್ತೆ ಆ ಬೆಂಕಿ ಎತ್ಕೊಂಡಿತ್ತಲ್ಲ ಫ್ಯಾಕ್ಟ್ರಿ ಒಳಗಡೆ ಒಬ್ಬ ಬಚಾವಾಗಿದ್ದ, ಅವನು ಇವಾಗ ಜೈಲಾಗಿದ್ದಾನೆ. ಸೊ ಅವನ್ನ ನೋಡೋಕ್ಕೆ ಜೋಶಿ ಹೋಗ್ತಾನೆ. ಆ ಜೈಲಾಗಿರೋ ವ್ಯಕ್ತಿ ಲಿಯೋ ಸ್ಟೋರಿನ ಜೋಶಿಗೆ ಹೇಳ್ತಾನೆ. ಅವ್ನು ಹೇಳ್ತಾನೆ, ಹ್ಯಾರೋಲ್ಡು ಮತ್ತು ಆಂಟೋನಿ ದಾಸು ತಂಬಾಕು ಫ್ಯಾಕ್ಟ್ರಿ ನಡೆಸ್ತಾ ಇದ್ರು, ಆದರೆ ಅಲ್ಲಿ ಎಂಟ್ರಿ ಆಯಿತು ಲಿಯೋದು. ಅವರಿಬ್ಬರಿಗೂ ರಪ್ಪ ಆಗಿದ್ದ ಬಿಸ್ನೆಸ್ಸಲ್ಲಿ ಅವನ ಮೈಂಡು ತುಂಬ ಚೆನ್ನಾಗಿ ಓಡ್ತಾ ಇತ್ತು. ಆಂಟೋನಿ ಕೂಡ ಅವನ ಮಗುನ ಥರ ತುಂಬಾ ಭಯಂಕರವಾಗಿದ್ದ. ಅವನು ಬಿಸ್ನೆಸ್ನ ಗ್ರೋ ಮಾಡೋದಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದ. ಅವನು ಅಂಧವಿಶ್ವಾಸನ ತುಂಬ ನಂಬ್ತಾ ಇದ್ದ ಬಿಸ್ನೆಸ್ ಒಳಗಡೆ. ಅದಕ್ಕೆ ತುಂಬ ಪ್ರಾಣಿಗಳು ಕೂಡ ಬಲಿ ಕೊಟ್ಟಿದ್ದ ಬಿಸ್ನೆಸ್ ಗ್ರೋ ಆಗುತ್ತೆ ಅಂತ. ಅವನು ಎಷ್ಟು ಹುಚ್ಚ ಆಗಿದ್ದ ಅಂತಂದರೆ ಅವನಿಗೆ ಅನ್ನಿಸ್ತಾ ಇತ್ತು ಪ್ರಾಣಿಗಳನ್ನ ಬಲಿನ ಕೊಟ್ಟರೆ ಅವನು ಬಿಸ್ನೆಸ್ಸಿಗೂ ಬಹಳ ಗ್ರೋ ಆಗುತ್ತೆ ಅಂತ. ಒಂದು ದಿನ ಲಿಯೋ ಮತ್ತು ಅವನ ತಂಗಿ ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ. ಈ ಕಡೆ ಆಂಟೋನಿ ಹತ್ರ ಒಬ್ಬ ಪಂಡಿತ್ ಬಂದು ಹೇಳ್ತಾನೆ, ನಿನ್ನ ಬಿಸ್ನೆಸ್ಸು ಯಾವಾಗಲೂ ಗ್ರೋ ಆಗಿರಬೇಕು, ಯಾವಾಗಲೂ ಲಾಸ್ ಆಗಿ ಬರಬಾರ್ದು ಅಂದರೆ ನೀನು ಇಬ್ಬರನ್ನ ಬಲಿನ ಕೊಡಬೇಕು. ಆ 2 ಜನ ಯಾರು ಅಂತಂದರೆ ಲಿಯೋ ಮತ್ತು ಅವನ ತಂಗಿ ಅಲಿಶಾ. ಆಮೇಲೆ ಆಂಟೋನಿ ಅವರಿಬ್ಬರದ್ದು ಬಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ತಂಗಿನ ಸಾಯಿಸ್ತಿರೋದು ನೋಡ್ಬಿಟ್ಟು ಲಿಯೋ ಅವರೆಲ್ಲರಿಗೂ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ತಂಗಿನ ಕರ್ಕೊಂಡು ಓಡೋಕೆ ಟ್ರೈ ಮಾಡ್ತಾನೆ. ಅಲ್ಲಿನ ಜನಗಳೆಲ್ಲ ಲಿಯೋನ ಹಿಡ್ಕೊಂಡ್ಬಿಡ್ತಾರೆ. ಅವನೇನು ಮಾಡೋಕ್ಕಾಗಲ್ಲ. ಸಿಟ್ಟಲ್ಲಿ ಅವನು ಈ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂತಂದರೆ ಈ ಫ್ಯಾಕ್ಟ್ರಿನ ತಾನೇ ಕಾರಣ ನಮ್ಮಪ್ಪ ನಮ್ಮನ್ನ ಬಲಿ ಕೊಡ್ತಾ ಇರೋದು. ಹ್ಯಾರೋಲ್ಡು ಅಲಿಶಾಗೆ ಸಾಯಿಸಿಬಿಡ್ತಾನೆ. ಹ್ಯಾರೋಲ್ಡ್ಗೆ ಸಾಯಿಸೋಕ್ಕೆ ಲಿಯೋ ಹೋಗಬೇಕಾದ್ರೆ ಆಂಟೋನಿ ಲಿಯೋಗೂ ಕೂಡ ಸಾಯಿಸಿಬಿಡ್ತಾನೆ. ಹೊಡೆದ ತಕ್ಷಣ ಅಲ್ಲಿ ದೊಡ್ಡ ಒಂದು ಬ್ಲಾಸ್ಟ್ ಆಗುತ್ತೆ.
ಆ ಬ್ಲಾಚ್ ಯಾವ ಥರ ಆಗುತ್ತೆ ಅಂತಂದರೆ ಎಲ್ರಿಗೂ ಅಂದ್ಕೊಂಡ್ಬಿಡ್ತಾರೆ ಅಲ್ಲಿ ಲಿಯೋನ ಡೆತ್ ಆಗಿರುತ್ತೆ ಅಂತ. ಇದಾದ ತಕ್ಷಣ ಸ್ಟೋರಿ ಪ್ರೆಸೆಂಟಿಗೆ ಬರುತ್ತೆ. ಇವಾಗ ಜೋಶಿ ಪಾರ್ಥಿವೊಂದು ಫೋಟೋನ ತೋರಿಸ್ಬಿಟ್ಟು ಇವನೇ ಲಿಯೋನ ಅಂತ ಕೇಳ್ತಾನೆ. ಅವಾಗ ಆ ವ್ಯಕ್ತಿ ಇವನು ನೋಡಿಬಿಟ್ಟು ಇವನು ಲಿಯೋ ಅಲ್ಲ, ಯಾಕಂತಂದರೆ ಲಿಯೋನ ನೋಡಿದ ತಕ್ಷಣ ನಾನು ಕಂಡು ಬಿಡ್ತೀನಿ ಅಂತ ಹೇಳ್ತಾನೆ. ಇವಾಗ ಜೋಶಿದು ಡೌಟು ಕೂಡ ಹೊರಗೆ ಹೋಗಿರುತ್ತೆ. ಆದರೆ ಇಲ್ಲಿ ಆ್ಯಂಟೋನಿ ಪಾರ್ಥಿವನ ಮನೆ ಮುಂದೆ ಬಂದುಬಿಟ್ಟು ಇಡೀ ಗ್ಯಾಂಗ್ ಜೊತೆ ನಿಂತಿರ್ತಾನೆ. ಪಾರ್ಥಿವನಿಗೆ ಹೊರಗೆ ಕರೀತಾನೆ, ಆದರೆ ಪಾರ್ಥಿವನ್ ಹೊರಗೆ ಬರಲ್ಲ. ಅವಾಗ ಆ್ಯಂಟೋನಿ ಹೇಳ್ತಾನೆ, ನಿನ್ನ ಮಗ ಸಿದ್ದು ನನ್ನ ಹತ್ರ ಇದ್ದಾನೆ, ಅವ್ನು ಬೇಕಾದರೆ ಬಾ ಅಂತ. ಅವಾಗ ಅವನು ತುಂಬ ಎಮೋಷ್ನಲ್ ಆಗಿಬಿಟ್ಟು ಸಿಟ್ಟಲ್ಲಿ ಅವ್ರ ಹಿಂದೆ ಹೋಗ್ಬಿಡ್ತಾನೆ. ಅವನು ಆ್ಯಂಟೋನಿ ಹಿಂದೆ ಹೋಗ್ಬಿಡ್ತಾನೆ, ಅವನ ಜೊತೆಗೆ ಪೊಲೀಸು ಕೂಡ ಹೋಗ್ಕೊಳ್ತಾನೆ. ಸೊ ಇವಾಗ ಇಲ್ಲಿ ತುಂಬ ದೊಡ್ಡ ಆ್ಯಕ್ಷನ್ ಸೀನ್ ನಡೆಯುತ್ತೆ. ಒಂದಾದ್ಮೇಲೆ ಒಂದು ಕಾರ್ನ ಪೊಲೀಸಿನ ಗನ್ ಜೊತೆಗೆ ಅವನು ಹೊಡಿತಾ ಹೋಗ್ತಾ ಇರ್ತಾನೆ. ಕೊನೆಗೆ ಆ್ಯಂಟೋನಿ ಹಿಡ್ಕೊಂಡು ಕೇಳ್ತಾನೆ, ನನ್ನ ಮಗ ಎಲ್ಲಿ ಅಂತ. ಇಲ್ಲಿ ಇವರಿಬ್ಬರು ಮಧ್ಯೆ ಖತರ್ನಾಕ್ ಫೈಟ್ ಆಗುತ್ತೆ. ಇಬ್ಬರು ಒಬ್ರಿಗೊಬ್ರ ಮೇಲೆ ಹಾವಿ ಆಗ್ತಾ ಇರ್ತಾರೆ. ಆದರೆ ಹೇಗೋ ಒಂದು ಲಿಯೋ ಆ್ಯಂಟೋನಿಗೆ ಸಾಯಿಸಿಬಿಡ್ತಾನೆ. ಆ್ಯಂಟೋನಿಯ ರಿಮೈನಿಂಗ್ ಸಾಥಿಗಳು ಹ್ಯಾರೋಲ್ಡಿಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಆಗಿದೆ ಅಂತ. ಸೊ ಹ್ಯಾರೋಲ್ಡು ಲಿಯೋಗೆ ಫೋನ್ ಮಾಡಿ ಹೇಳ್ತಾನೆ, ನಿನ್ನ ಮಗ ಬೇಕು ಅಂತಂದರೆ ನಮ್ಮ ಅಣ್ಣನ ಬಾಡಿನ ತೊಗೊಂಬಾ, ನನ್ನ ಬಾಡಿ ಕೊಟ್ಬಿಟ್ಟು ನೀನು ನಿನ್ನ ಮಗನ ತೊಗೊಂಡೋಗು ಅಂತ ಹೇಳ್ತಾನೆ. ಪಾರ್ಥಿವನ್ನು ಹ್ಯಾರೋಲ್ಡ್ನ ಮಾತಿಗೆ ಒಪ್ಕೊತಾನೆ. ಅವನು ಹ್ಯಾರೋಲ್ಡ್ ಇರೋ ಜಾಗಕ್ಕೆ ಬರ್ತಾನೆ. ಬಂದು ನೋಡ್ತಾನೆ ಹ್ಯಾರೋಲ್ಡಿಂದ ತುಂಬ ದೊಡ್ಡ ಸೈನ್ಯ ಇದೆ. ಎಲ್ಲರೂ ಅವನನ್ನ ಗುರಾಯಿಸ್ತಾ ಇದ್ರು. ಹ್ಯಾರೋಲ್ಡು ಪಾರ್ಥಿವನ ಮುಂದೆ ಕೂರಿಸ್ಕೊಂಡು ಹೇಳ್ತಾನೆ, ನೋಡು ನಿನ್ನ ಮೇಲೆ ನಮಗೇನು ದುಶ್ಮನಿ ಇಲ್ಲ, ನೀನು ಎಷ್ಟೊಂದು ಕನ್ಫೆಷನ್ನ ಮಾಡು, ನೀನೇ ಲಿಯೋ ಅಂತ ಹೇಳ್ತಾನೆ. ಆವಾಗ ಪಾರ್ಥಿವನ್ನು ಅವನ ಬರ್ತ್ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡೆಲ್ಲ ತೋರಿಸ್ತಾನೆ, ನಾನೇ ಲಿಯೋ ಅಲ್ಲ ಅಂತ. ಆದರೆ ಈ ಮಾತನ್ನ ಅವನು ಒಪ್ಕೊಳ್ಳಲ್ಲ. ಈಗ ಹ್ಯಾರೋಲ್ಡ್ಗೆ ಸಿಟ್ಟು ಬರುತ್ತೆ. ಅವನು ಪಾರ್ಥಿವನಿಗೆ ಹೇಳ್ತಾನೆ, ನೀನು ಜಲ್ದಿ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಫ್ಯಾಮಿಲಿನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಮಾಡ್ತಾನೆ. ಅವರಿಗೆ ಶೂಟ್ ಮಾಡೋದಕ್ಕೆ ಆರ್ಡರ್ನ ಕೊಡ್ತಾನೆ. ಹ್ಯಾರೋಲ್ಡ್ ಮಾತನ್ನ ಕೇಳ್ಬಿಟ್ಟು ಎಲ್ಲರೂ ಅದನ್ನ ಫ್ಯಾಮಿಲಿಗೆ ಸಾಯಿಸೋಕ್ಕೆ ಹೋಗ್ತಾ ಇದ್ರು. ಆದರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಪಾರ್ಥಿವ್ ಎಲ್ಲರೂ ಅಪ್ಪ ಅಂತ. ಅವನು ಟ್ರ್ಯಾಪ್ನ ರೆಡಿ ಮಾಡಿದ್ದ, ಯಾರ್ಯಾರು ಒಳಗೆ ಹೋಗ್ತಿರ್ತಾರೋ ಎಲ್ರಿಗೂ ಒಬ್ಬೊಬ್ಬರಾಗೆ ಸಾಯ್ತಾ ಇದ್ರು. ಜೋಶಿ ಮತ್ತು ಪೊಲೀಸ್ ವಾಲ ಇಬ್ಬರು ಸೇರ್ಕೊಂಡ್ಬಿಟ್ಟು ಹೊಡಿತಾ ಇದ್ರು. ಆದರೂ ಹೇಗೋ ಒಬ್ಬ ಒಳಗೆ ಹೋಗ್ಬಿಡ್ತಾನೆ. ಇನ್ನೇನು ಸತ್ಯ ಮತ್ತು ಅವನ ಮಗಳನ್ನ ಅವ್ನು ಸಾಯಿಸಬೇಕು. ಅವಾಗ ಎಂಟ್ರಿ ಆಗುತ್ತೆ. ಅದೇ ಹೈನಾದು ಸ್ಟಾರ್ಟಿಂಗು ಪಾರ್ಥಿವನ್ ಕಾಪಾಡಿದ್ನಲ್ಲ ಅದು ಸಾಯಿಸ್ಬಿಡುತ್ತೆ. ಇದು ಹ್ಯಾರೋಲ್ಡಿಗೆ ಗೊತ್ತಾಗುತ್ತೆ. ಅವನಿಗೆ ತುಂಬ ಸಿಟ್ಟು ಬಂದ್ಬಿಟ್ಟು ಪಾರ್ಥಿವನಿಗೆ ಜಾಡಿಸಿ ಹೊಡಿತಾನೆ. ಸಿಟ್ಟಲ್ಲಿ ಎಲ್ರಿಗೂ ಹೊಡಿತಾ ಇರ್ತಾನೆ. ಆದರೆ ಪಾರ್ಥಿವನಿಗೆ ಒಂದು ರೂಪ ಚೇಂಜ್ ಆಗಿಬಿಟ್ಟು ಅವನು ಇಡೀ ಗ್ಯಾಂಗ್ ಮೇಲೆ ಹಾವಿ ಆಗ್ತಾನೆ. ಅವನು ಎಲ್ರಿಗೂ ಹೊಡಿತಾ ಇರ್ತಾನೆ. ಹ್ಯಾರೋಲ್ಡ್ ಒಬ್ಬ ಉಳ್ಕೊಂಡಿರ್ತಾನೆ. ಅವನಿಗೆ ನಾನು ಸಾಯಿಸಬೇಕು. ಅಷ್ಟೊತ್ತಿಗೆ ಹ್ಯಾರೋಲ್ಡ್ ಹೇಳ್ತಾನೆ, ನೀನೇ ಒಪ್ಕೊಳ್ಳಿಯೋ ಅಂತ. ಅವಾಗ ಪಾರ್ಥಿವನ್ ಹೇಳ್ತಾನೆ, ನಕ್ಕೊಂಡು ಸ್ಮೈಲ್ ಮಾಡಿಕೊಂಡು ಅವನ ಸ್ಟೈಲ್ನ ತೋರಿಸಿ ಹೇಳ್ತಾನೆ, ಯಾರ್ಯಾರಿಗೆ ನಾನು ಲಿಯೋ ಅಂತ ಗೊತ್ತಾಗಿದೆಯೋ ಅವರೆಲ್ಲರೂ ಸತ್ತೋಗಿದ್ದಾರೆ. ಅದಕ್ಕೆ ನಾನು ಫಸ್ಟು ಆ್ಯಂಟೋನಿಗೆ ಹೇಳಿದೆ ನಾನೇ ಲಿಯೋ ಅಂತ. ನಮಗಿಲ್ಲಿ ಗೊತ್ತಾಗುತ್ತೆ ಪಾರ್ಥಿವನ್ನೇ ಲಿಯೋ ಅಂತ. ಇದಾದ ತಕ್ಷಣ ಅವನು ಹ್ಯಾರೋಲ್ಡಿಗೆ ಹಣೆಗೆ ಮಧ್ಯಕ್ಕೆ ಬುಲೆಟ್ ಹೊಡೆದ್ಬಿಟ್ಟು ಸಾಯಿಸಿಬಿಡ್ತಾನೆ. ಇವಾಗ ಎಲ್ಲ ಸರಿ ಹೋಗಿರುತ್ತೆ. ಆದರೆ ಒಂದು ದಿನ ಪಾರ್ಥಿವನಿಗೆ ಕಾಲ್ ಬರುತ್ತೆ. ಕಾಲಲ್ಲಿ ಹೇಳ್ತಾರೆ, ನೀನು ಲಿಯೋ ಅಂತ ನಮಗೆ ಗೊತ್ತು, ನಾವು ಇದೇ ಥರ ಎಲ್ಲ ಒಂದು ತಂಬಾಕುನ ಫ್ಯಾಕ್ಟ್ರಿ ಆಗಿರ್ಬೋದು, ಡ್ರಗ್ಸಿನ ಫ್ಯಾಕ್ಟ್ರಿ ಆಗಿರ್ಬೋದು, ನಶಾಮುಕ್ತಿ ಕೇಂದ್ರ ಮಾಡಬೇಕು ಅಂತ. ಆದರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇದು ವಿಕ್ರಮ್ ಅಂತ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನಮಗೆ ಇಲ್ಲಿ ಗೊತ್ತಾಗುತ್ತೆ ಈ ಮೂವಿ ಮತ್ತೆ ವಿಕ್ರಮ್ಗೂ ಕೂಡ ಕನೆಕ್ಟೆಡ್ ಇದೆ ಅಂತ. ಸೊ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ಇದು ಲಿಯೋ ಮೂವಿಯ ಪೂರ್ತಿ ಸ್ಟೋರಿ. ಪರ್ಸ್ನಲ್ ನನಗಂತೂ ಹೇಳಬೇಕಂತಂದರೆ ಮೂವಿ ಅಬೋವ್ ಅವರ್ಸ್ ಅಂತ ಅನ್ನಿಸ್ತು. ಇನ್ನೂ ಕೂಡ ಸ್ವಲ್ಪ ಬಹಳ ಕನೆಕ್ಟೆಡ್ ಆಗಿ ಲೈಕ್ ಕ್ಯಾಮಿಯೋಸ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರೋದು. ಆದರೆ ಅದು ನೋಡಲಿಲ್ಲಂಗೆ ಬಿಟ್ಟರೆ ಈ ಮೂವಿ ಕಂಪ್ಲೀಟಾಗಿ ಸ್ಟ್ಯಾಂಡ್ ಅಲೋನ್ ಪಾರ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸ್ಟೋರಿ ಹೇಗೆ ಅನ್ನಿಸ್ತು ಮತ್ತು ಎಕ್ಸ್ಪ್ರೆಷನ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.